नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नरलोकधराय च योगिराजाय वन्द्याय गुरुदासाय ते नमः। ओम नमो भगवते श्रीधराय। ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಶ್ರೀ ಗುರುಗಳ ಚರಣಾರವಿಂದಗಳಿಗೆ ವಂದಿಸಿ, ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ನಾವು ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಗುರುದೇವದತ್ತ. ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನವಾಗುವ ತನಕ ಜಲದ ಬಿಂದನ್ನೂ ಕೂಡ ನಾನು ಸೇವಿಸುವುದಿಲ್ಲ ಪ್ರತಿಜ್ಞೆಯನ್ನು ಮಾಡಿ ಶ್ರೀ ಗುರುಸ್ಮರಣೆಯಲ್ಲಿ ಅವನು ನಿರತನಾಗ್ತಾನೆ. ಮಹಾಬಲೇಶ್ವರ, ನಿನ್ನ ಜೀವನದ ಸಂಪೂರ್ಣ ಭಾರ ನನ್ನದು ಹೇಳಿ ಅಭಯವನ್ನು ನೀಡಿದ ಶ್ರೀ ಶ್ರೀಧರ ಸ್ವಾಮಿಗಳ ನೆನಪು ಪುನಃ ಪುನಃ ಆಗ್ತದೆ. ಶ್ರೀಧರ ಸ್ವಾಮಿಗಳ ಆ ದೇವರ ಕೋಣೆಯಲ್ಲಿರುವ ಶ್ರೀಧರರ ಭಾವಚಿತ್ರದ ಮುಂದೆ ಕುಳಿತುಕೊಂಡು ಅಳುತ್ತಾ ಪ್ರಾರ್ಥಿಸ್ತಾನೆ. ಶ್ರೀಧರ ಸ್ವಾಮಿಗಳ ದರ್ಶನ ಇಲ್ಲದೆ ಬಹಳ ದಿನವಾಗಿಬಿಟ್ಟಿತ್ತು. ಮನಸ್ಸಿಗೆ ಬಹಳ ನೋವಾಯ್ತಂತೆ. ಲೀಲಾಮಯನೀ ಎನ್ನ ನಗಲುತ್ತಾ ಎಲ್ಲಿಯೇ ಶ್ರೀಧರ ಎನ್ನ ಗುರುವರ, ಅಂದೆನಗೆ ನೀ ಅಭಯ ನೀಡಿದೆ ಎಂದೆಂದಿಗೂ ಕರಬಿಡೆನು ಎಂದಿಹೇ, ಇಂದೆನ್ನೇತಕ್ಕೆ ಅನಾಥವಾಗಿಸಿ ಎಲ್ಲಿಯೇ ಶ್ರೀಧರ ಎನ್ನಯ್ಯ ಮಾತ. ಈ ತಂದೆ ಶ್ರೀಧರ, ಅಂದು ಅಭಯವನ್ನು ಕೊಟ್ಟೆ ನಾನಿದ್ದೇನೆ, ಈಗ ನನ್ನಿಂದ ಯಾಕೆ ದೂರವಾಗಿದ್ದೆ? ನೀನಿಲ್ಲದ ಈ ಜೀವನ ವ್ಯರ್ಥ, ನೀನನ್ನಗಲಿರೆ ಅದಕ್ಕಿಲ್ಲರ್ಥ, ಇನ್ನಾದರೂ ಕೈ ಪಿಡಿದು ಸಮರ್ಥ ಗುರುವರ ಶ್ರೀಧರ ಜನಹಿತದಾತ ಎಲ್ಲಿಯೇ ಶ್ರೀಧರ ಎನ್ನ ಗುರುವರ. ಈ ಭವದಲ್ಲಿದೆ 6 ವಿಷಯ ಭಯ, ಇದ ಕಳೆಯುವರಿಲ್ಲವು ಗುರು ನಿಶ್ಚಯ, ಗುರು ನೀ ಬರದಿರೆ ನಾನು ನಿರಾಶ್ರಯ, ಗುರು ಶ್ರೀಧರ ತೋರಿಸು ಪಾದದ್ವಯ ಎಲ್ಲಿಯೇ ಶ್ರೀಧರ ಎನ್ನ ಗುರುವರ. ಬಹು ಬಳಲಿದೆ ನಿನಗಾಗಿಯೇ ದೇಹ, ಅನ್ನೋದಕಗಳ ತೊರೆದಿ ಜೀವ, ವರಯತಿ ಶ್ರೀಧರ ಶ್ರೀ ಗುರುದೇವ ಎನಗಿಲ್ಲವೋ ಗತಿ ತೋರು ಚರಣಮ. ನೀ ಗುರುದೇವನು ನಾನತಿ ದೀನನು ಎಂದೆಣಿಸದೆ ಗುರು ಕರಪಿಡಿದೆನ್ನನು, ಎನಗಿನ್ನನ್ಯವು ಇಲ್ಲವು ದೇವನು ನಂಬಿದೆ ನಿನ್ನೆಯ ಶ್ರೀಚರಣವನ್ನು. ಇನ್ನ ಚರಣಗಳನ್ನೇ ನಾನು ನಂಬಿಕೊಂಡಿದ್ದೇನೆ. ಈ ಸಮಯದಲ್ಲಾದರೂ ಶ್ರೀ ಶ್ರೀಧರ ಸ್ವಾಮಿಗಳು ಎಲ್ಲಿದ್ದಾರೆ ಹೇಳುವ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಮಹಾಬಲೇಶ್ವರನ ದೇಹ ಆಹಾರ ನಿದ್ರೆಗಳಲ್ಲದೆ
ಕೃಶವಾಗ್ತಾ ಬಂತು, ನಿಶ್ಶಕ್ತವಾಗ್ತಾ ಬಂತು. ಇನ್ನು ತನ್ನ ಪ್ರಾಣ ಹೋಗುವ ಹಾಗಿದ್ದರೆ ಶ್ರೀಧರ ಸ್ವಾಮಿಗಳ ಸ್ಮರಣೆಯಲ್ಲೇ ಹೋಗ್ಬಿಡಲಿ ಹೇಳಿ ಶ್ರೀಧರನ್ನು ಪ್ರಾರ್ಥಿಸ್ತಾ ಇದ್ದ. ಹೇ ದಯಾಘನ, ಸರ್ವಾಧಾರ, ಸರ್ವಾಶ್ರಯ ಶ್ರೀಧರ, ನಿನ್ನನ್ನೇ ಭಗವಂತ ನಾನು ನಂಬಿಕೊಂಡಿದ್ದೇನೆ. ನೀನಿಲ್ಲದೆ ನಾನು ನಿರಾಶ್ರಯನು. ಈ ಶ್ರೀಧರ ಸ್ಮರಣಾನುಗಾಮಿ, ಸ್ಮರಿಸಿದಂಥವರ ಬಳಿಗೆ ಓಡೋಡಿ ಬರುವ ಪರಮಾತ್ಮನೆಂದರೆ ನೀನೇ. ನಾನು ನಿನ್ನನ್ನು ಸ್ಮರಿಸಿ ಕರೀತಾ ಇದ್ದೇನೆ. ಶ್ರೀಧರ, ನೀನು ಇನ್ನು ಪರೀಕ್ಷೆಗೆ ನನ್ನನ್ನು ಒಳಪಡಿಸಿದರೆ ನನಗೆ ಜೀವವೂ ಇಲ್ಲ, ಜೀವನವೂ ಇಲ್ಲವಾಗ್ಬಿಡ್ತದೆ. ಈ ಸದ್ಗುರು ಶ್ರೀಧರ ಭಕ್ತ ಕೈವಾರಿ, ದ್ರೌಪದಿಯ ಮಾನವನ್ನು ರಕ್ಷಣೆ ಮಾಡುವಾಗ ನಿನಗೆ ವಿಳಂಬವಾಗಿತ್ತೆ? ಪ್ರಹ್ಲಾದನನ್ನು ರಕ್ಷಿಸುವಲ್ಲಿ ನಿನಗೆ ಏನಾದರೂ ಸಂದೇಹ ಇತ್ತೆ? ಈ ಕೃಪಾಕರ, ಒಮ್ಮೆ ನನ್ನನ್ನು ದಯಾದೃಷ್ಟಿಯಿಂದ ನೋಡು. ಹೀಗೆ ಮಹಾಬಲೇಶ್ವರನು ಆಹಾರ ನಿದ್ರೆಗಳನ್ನು ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದ. ಹಾಗೆಯೇ ಅವನ ಪತ್ನಿಯಾದ ಲಕ್ಷ್ಮಿಯೂ ಕೂಡ ಶ್ರೀಧರರ ಭಾವಚಿತ್ರದ ಮುಂದೆ ಕುಳಿತುಕೊಂಡು ಶ್ರೀಧರರನ್ನೇ ಪ್ರಾರ್ಥಿಸ್ತಾ ಇದ್ದ. ಯಾವಲ್ಲಿ ಅಡಗಿರುವಿ ಶ್ರೀಧರನೇ, ನೀ ಯಾವಲ್ಲಿ ಅಡಗಿರುವಿ, ಯಾವಲ್ಲಿ ಅಡಗಿರುವೆ, ಯಾವಲ್ಲಿ ಹುಡುಕಲಿ ಭಾವದ ಮೂರ್ತಿನಿ, ಠಾವನು ಬಿಟ್ಟು ನೀ ಯಾವಲ್ಲಿ ಅಡಗಿರುವೆ. ಶ್ರೀಧರ, ನಿನ್ನನ್ನೇ ಅನಾಥರಕ್ಷಕಾಳು ನಾನು ನಂಬ್ಕೊಂಡಿದ್ದೇನೆ. ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳು ದೇಹ ಬಿಡುವ ಮೊದಲು ಶ್ರೀಧರನ್ನೇ ನೀವು ನಂಬ್ಕೊಳ್ಳಿ, ಅವರೆಂದಿಗೂ ನಿಮ್ಮನ್ನು ಕೈಬಿಡುವುದಿಲ್ಲ ಹೇಳಿ ಅಪ್ಪಣೆ ಮಾಡಿದ್ರು. ಅದರಂತೆ ನಿಮ್ಮ ಚರಣವನ್ನೇ ನಾನು ಸ್ಮರಿಸ್ತಾ ಇದ್ದೇನೆ. ನಿನ್ನ ಶ್ರೀಚರಣಗಳ ಸ್ಪರ್ಶದಿಂದ ನಮ್ಮನ್ನು ಉದ್ಧಾರ ಮಾಡು. ಹೇ ದತ್ತಗುರು, ಬಹಳ ದಿನಗಳಿಂದ ಕಷ್ಟದಲ್ಲಿ ನಾವು ಬೆಂದಿದ್ದೇವೆ, ನೊಂದಿದ್ದೇವೆ. ಬಂಧು ಬಾಂಧವರ ನಿಂದ್ಯವಾದ ನುಡಿಗಳಿಂದ ಅಭಿಮಾನವೆಲ್ಲ ನಷ್ಟವಾಗಿಬಿಟ್ಟಿದೆ. ಸಹೋದರ ಬಂಧುಗಳ ಮನೆಯಲ್ಲಿ ಉಳಿದು ಕ್ಷಣ ಕ್ಷಣವೂ ನೊಂದು ಬದುಕುವುದಕ್ಕಿಂತ ಶ್ರೀಧರ ನಿನ್ನ ಚರಣದಲ್ಲಿ ನಮ್ಮನ್ನು ಸೇರಿಸ್ಕೊಂಡ್ಬಿಡು. ನಮ್ಮ ಈ ಪ್ರಾರಬ್ಧ ಇನ್ನೂ ತೀರಲಿಲ್ಲವೇ? ಗುರುನಾಥ, ನಮ್ಮನ್ನು ಯಾಕಾಗಿ ನೀನು ದೂರ ಇಟ್ಟಿದ್ದೆ? ನಮ್ಮಿಂದ ಏನಾದರೂ ಅಪರಾಧವಿದ್ದರೆ ಅದನ್ನೆಲ್ಲ ಕ್ಷಮಿಸಬೇಕು. ಬಾಲ್ಯದಲ್ಲಿ ಬಿಲ್ವ ತುಳಸಿಗಳನ್ನು ಶ್ರೀ ಶಿವಾನಂದರ ಚರಣಕ್ಕೆ ಅರ್ಪಿಸಿದ ಪುಣ್ಯವಾದರೂ ನನ್ನಲ್ಲಿದ್ದರೆ ಈ ಸದ್ಗುರು ಶ್ರೀಧರ ನನ್ನ ಮೇಲೆ ಕೃಪೆ ಮಾಡು ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಭಾವುಕಳಾಗಿ ಪ್ರಾರ್ಥನೆ ಮಾಡ್ತಾ ಇರುವಂಥ ಲಕ್ಷ್ಮಿಯ ತೊದಲು ನುಡಿಯ ಪ್ರಾರ್ಥನೆ ಭಕ್ತ ವತ್ಸಲರಾದ ಭಗವಾನ್ ಶ್ರೀಧರ ಸ್ವಾಮಿಗಳಿಗೆ ಕೇಳಿಸದೇ ಇರಲಿಲ್ಲ. ಯಾಕಂದರೆ ಅವರು ಸ್ಮರಣಾನುಗಾಮಿ. ನಾನು ಭಾವಿಕ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಅವತಾರ ಮಾಡಿ ಬಂದವನು ಹೇಳುವ ಸತ್ಯವನ್ನು ತಿಳಿಯಪಡಿಸುವಂಥ ಸಮಯ ಬಂದೇ ಬಿಡ್ತು. ಮೈಸೂರಿನ ಕಳಲೆ ಎಂಬ ಪ್ರಾಂತದಲ್ಲಿ ವಾಸ ಮಾಡಿದಂಥ ಶ್ರೀಧರ ಸ್ವಾಮಿಗಳು ಬಹಳ ಬೇಗನೆ ಒಂದು ಸಂದೇಶವನ್ನು ಕಳಿಸಿ ತಾವು ವಾಸ್ತವ್ಯ ಮಾಡಿದ್ದ ಸ್ಥಳವನ್ನು ಭಕ್ತ ಮಹಾಬಲೇಶ್ವರನಿಗೆ ತಿಳಿಯಪಡಿಸುತ್ತಾರೆ. ಶ್ರೀಧರ ಸ್ವಾಮಿಗಳು ಮೈಸೂರಿನ ಕಳಲೆ ಕ್ಷೇತ್ರದಲ್ಲಿ ಇದ್ದಾರೆ ಹೇಳುವ ವಿಚಾರ ತಿಳಿತು. ಎನ್ಯಾಗ್ತಡ ಆಹಾರ ನಿದ್ರೆಗಳಲ್ಲದೆ ನಿತ್ರಾಣನಾಗಿದ್ದಂಥ ಮಹಾಬಲೇಶ್ವರನು ತನ್ನೊಂದಿಗೆ ಆತ್ಮೀಯರಿಬ್ಬರನ್ನು ಕರೆದುಕೊಂಡು ಕಳಲೆ ಎಂಬ ಪ್ರಾಂತಕ್ಕೆ ಹೊರಡ್ತಾನೆ. ಬಹಳ ಕಷ್ಟದಿಂದ ಹೇಗೋ ಇಬ್ಬರ ಸಹಾಯವನ್ನು ಪಡೆದು ಮೈಸೂರನ್ನು ತಲುಪ್ತಾನೆ. ಮುಂದೆ ಅವರೆಲ್ಲ ಕಳಲೆ ಎಂಬ ಊರಿಗೆ ಬರ್ತಾರೆ. ಶ್ರೀಧರರು ಎಲ್ಲಿದ್ದಾರೆ ಹೇಳಿ ಗೊತ್ತಾಗಲಿಲ್ಲ. ಭಕ್ತ ಮಹಾಬಲೇಶ್ವರನ ಮನಸ್ಸಿನಲ್ಲಿ ಎಷ್ಟು ಹೊತ್ತಿಗೆ ತಾನು ಗುರುಗಳನ್ನು ನೋಡುತ್ತೇನೆ ಹೇಳುವ ಆತುರತೆ ಹೆಚ್ಚಿತ್ತು. ನನ್ನಂತಹ ದೀನನಿಗೆ ಮಹಾಪ್ರಭುವಾದ ಶ್ರೀಧರ ಭಗವಾನನು ದರ್ಶನ ಕೊಡಬಹುದೇ? ಆ ಭಾಗ್ಯ ನನಗಿದೆಯೇ? ಶ್ರೀ ಗುರುನಾಥನು ತನ್ನ ಸಿರಿಚರಣದಲ್ಲಿ ಪ್ರಾರ್ಥಿಸಿಕೊಳ್ಳಿಕ್ಕೆ ನನಗೆ ಅವಕಾಶ ಕೊಡಬಹುದೇ? ದಣಿದು ಬಂದಿರುವಂಥ ನನ್ನ ಮೇಲೆ ಆ ಸದ್ಗುರು ಶ್ರೀಧರ ಸ್ವಾಮಿಗಳಿಗೆ ಕರುಣೆ ಬಂದು ಹೋಗೋ ಬಾ ಹೇಳಿ ನನ್ನೊಮ್ಮೆ ದಯೆಯಿಂದ ಬಾಚಿ ತಪ್ಪಿಕೊಳ್ಳಬಹುದೇ? ಶ್ರೀಧರನ ಕೃಪಾದೃಷ್ಟಿ ನನ್ನ ಮೇಲೆ ಬೀಳದೆ ನಾನು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ದುಃಖಿಸ್ತಾ ಕುಳಿತುಕೊಂಡಿದ್ದ ಮಹಾಬಲೇಶ್ವರ. ಏನಾಗಿದೆ ಅಂತ ಕೇಳಿದರೆ ಶ್ರೀಧರ ಸ್ವಾಮಿಗಳ ದರ್ಶನಕ್ಕಾಗಿ ಒಬ್ಬ ತರುಣನು ಬಂದಿದ್ದ. ಅವನು ಶ್ರೀಧರರಲ್ಲಿ ಬಹಳ ಭಕ್ತಿಯುಳ್ಳವನು. ಅವನನ್ನು ಕುರಿತು ಶ್ರೀಧರರು ಹೇಳಿದರಂತೆ, ತಮ್ಮ, ನನ್ನ ಭಕ್ತನೊಬ್ಬನು ನನಗಾಗಿ ನನ್ನನ್ನು ನೋಡಬೇಕೋಳಿ ಆಹಾರ ನಿದ್ರೆಗಳನ್ನು ಬಿಟ್ಟು ಬಳಲಿ ಕುಳಿತುಕೊಂಡಿದ್ದಾನೆ. ಅವನು ಈ ಗ್ರಾಮದ ಸಮೀಪದಲ್ಲಿಯೇ ಬಂದಿದ್ದಾನೆ. ಅವನನ್ನು ನೀನು ಈಗಲೇ ಕರೆದುಕೊಂಡು ಬರಬೇಕು ಹೇಳಿ ಆಜ್ಞೆ ಮಾಡ್ತಾರೆ. ಆ ಯುವಕನು ತಡ ಮಾಡದೆ ಭಕ್ತ ಮಹಾಬಲೇಶ್ವರನನ್ನು ಹುಡುಕ್ತಾ ಬರ್ತಾನೆ. ಶ್ರೀಧರ ಸ್ವಾಮಿಗಳು ನಿಮ್ಮನ್ನು ಕರೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಹೇಳಿ ಅವನು ಇವರಲ್ಲಿ ಹೇಳ್ತಾನೆ ಮಹಾಬಲೇಶ್ವರನಲ್ಲಿ. ಅವನ ಮಾತನ್ನು ಕೇಳಿದ ಕ್ಷಣವೇ ಮಹಾಬಲೇಶ್ವರನಿಗೆ ರೋಮಾಂಚನವಾಗಿಬಿಡ್ತದೆ. ಕಣ್ಣುಗಳಲ್ಲಿ ಭಾವಾಶ್ರುಧಾರೆ ಹರಿತಾ ಇದೆ. ಗುರು ಕರುಣೆಯನ್ನು ಸ್ಮರಿಸಿಕೊಳ್ತಾನೆ. ಆ ಯುವಕನೊಂದಿಗೆ ತನ್ನ ಜೊತೆಗಿದ್ದ ಇಬ್ಬರ ಸಹಾಯದಿಂದ ಶ್ರೀಧರರು ಇರುವ ಕುಟೀರದ ಸಮೀಪವೇ ಬರ್ತಾನೆ. ಭಕ್ತನು ತಮ್ಮ ಕುಟೀರದ ಬಾಗಿಲಿಗೆ ಬರ್ತಾ ಇರುವುದನ್ನು ಕಂಡು ದಯಾಮೂರ್ತಿಗಳಾದ ಶ್ರೀಧರ ಸ್ವಾಮಿಗಳು ಭಕ್ತ ಮಹಾಬಲೇಶ್ವರನ ಕಡೆಗೆ ಓಡೋಡಿ ಬಂದು ಮಗೋ ಬಂದೆಯಾ ಹೇಳಿ ಹೇಳ್ತಾ ಭಕ್ತ ಮಹಾಬಲೇಶ್ವರನನ್ನು ಬಿಗಿದಪ್ಪಿಕೊಂಡ್ರಂತೆ. ಎಂಥ ಭಕ್ತವಾತ್ಸಲ್ಯ ಶ್ರೀಧರ ಸ್ವಾಮಿಗಳಿಗೆ. ಭಕ್ತ ಮಹಾಬಲೇಶ್ವರನಿಗೆ ಕಂಠ ಬಿಗಿತು, ಮಾತೆ ಹೊರಡಲಿಲ್ಲ.
ಭಕ್ತವತ್ಸಲ ದಯಾಮೂರ್ತಿ ಶ್ರೀ ಶ್ರೀಧರ ಸ್ವಾಮಿಗಳ ಆ ಗುರುಪ್ರೇಮ ಎಷ್ಟಿತ್ತು ಅಂದರೆ ಅದನ್ನು ಈ ನಾಲಿಗೆಯಿಂದ ವರ್ಣಿಸಲಿಕ್ಕೆ ಆಗೋದಿಲ್ಲ. ಗುರುಪ್ರೇಮದ ಸಾಕಾರ ಸದ್ಗುರು ಶ್ರೀಧರ ಸಾಕ್ಷಾತ್ಕಾರ. ಭಕ್ತನಿಗಾಗಿ ಚರಣ ತೋರಿದ ಲೀಲೆಯು ಅಪರಂಪಾರ. ಶ್ರೀಧರ ಲೀಲೆಯು ಅಪರಂಪಾರ. ಗುರು ಪ್ರೇಮದ ಸಾಕಾರ ಸದ್ಗುರು ಶ್ರೀಧರ ಸಾಕ್ಷಾತ್ಕಾರ. ಗುರು ಪ್ರೇಮದ ಸಾಕಾರ ಸದ್ಗುರು ಶ್ರೀಧರ ಸಾಕ್ಷಾತ್ಕಾರ. ಭಕ್ತನಿಗಾಗಿ ಚರಣ ತೋರಿದ ಲೀಲೆಯು ಅಪರಂಪಾರ. ಗುರು ಪ್ರೇಮದ ಸಾಕಾರ. ದರ್ಶನವಾಗಲು ಭಾವ ಹೃದಯದಲ್ಲಿ ಅಶ್ರು ಹರಿಯಿತು ನಯನದ್ವಯದಲ್ಲಿ. ಭಾರವಾದ ಜೀವನವು ಗುರುವಿಗೆ ಅರ್ಪಿಸೆ ಭಕ್ತ ಮಹಾನ್. ಗುರು ಪ್ರೇಮದ ಸಾಕಾರ. ತಪ್ತ ಮನದಿ ಮಾಬಲ ತಾನಿರುತ್ತಿರೆ. ಕರಪಿಡಿದಾತನ ಗುರುಬರ ಸೆಳೆದಿರೆ. ಆಲಿಂಗನ ತಾನಿತ್ತು ಭಕುತನೊಳು ಒಂದಾದನು ಭಗವಾನ್. ಗುರು ಪ್ರೇಮದ ಸಾಕಾರ. ಗುರುಪಾದಗಳನ್ನು ನೋಡಿದ ಮಾಬಲ ಭಾವದಿ ನುತಿಸಿದ ಗುರುಪದ ಕಮಲ. ತಾಯ ತೆರದಿ ಕರೆದ ಸದ್ಗುರುವೋಳು ಅರ್ಪಿಸೆ ಮನವ ಮಹಾನ್. ಗುರು ಪ್ರೇಮದ ಸಾಕಾರ. ಶ್ರೀಧರನೆಂದನು ಮುದದಿ ವ್ಯಥಿತಗೆ. ನಿನ್ನಯ ಜೀವನ ಅರ್ಪಿಸು ಎನಗೆ. ಕರಬಿಡದಿರುವೆನು ನಿನ್ನಯ ಒಳಗೆ. ನಿಜವೆಂದನು ಭಗವಾನ್. ಗುರು ಪ್ರೇಮದ ಸಾಕಾರ. ಗುರುವಿನ ವಾತ್ಸಲ್ಯವತ ಕಂಡು ಮಾಬಲನಾಂತರ್ಯವು ಮುದಗೊಂಡು. ನೀನೆರೆ ಮಾತಾಪಿತ ಎಂದೆಂದು ನುಡಿದನು ಭಕ್ತ ಮಹಾನ್. ಗುರು ಪ್ರೇಮದ ಸಾಕಾರ. ನಿನಗಿನ್ನ ಮಿತ ಸಂಪದವ ನೀಡುವೆ. ಇನ್ನೇತಕ್ಕೆ ಮನದೊಳು ವ್ಯಥೆ ನಿನಗೆ. ಲೋಕದ ಜೀವನ ಸಾಗಿಸು ಮಗುವೆ ಎಂದನು ಗುರು ಭಗವಾನ್. ಗುರು ಪ್ರೇಮದ ಸಾಕಾರ. ಪರಿಕಿಸಲೆಂದೆನು ಗುರು ತಾನೆಂಬುದ. ಮಾಬಲನರಿತನು ಗುರುವಿನ ನುಡಿದ. ಲೋಕದ ಸಂಪದ ಬೇಡನಗೆನ್ನುತ್ತ ಬೇಡಿದ ಭಕ್ತ ಮಹಾನ್. ಗುರು ಪ್ರೇಮದ ಸಾಕಾರ. ಶ್ರೀಧರ ನಿನ್ನಯ ಪಾದ ಸೇವೆಯ ನಿತ್ಯವು ಕರುಣಿಸು ನೀ ಎನ್ನೊಡೆಯ. ಅರಿಯದೆ ನಿನಗೆ ಎನ್ನಾಂತರ್ಯ ಎಂದನು ಭಕ್ತ ಮಹಾನ್. ಗುರು ಪ್ರೇಮದ ಸಾಕಾರ. ಎನ್ನೀಗ್ರಹ ನಿನ್ನಾಲಯವಾಗಲಿ. ಆಲಯವಿದು ಗುರು ದೇಗುಲವಾಗಲಿ. ಆಶ್ರಿತರಿಗೆ ಸಾಶ್ರಯವಾಗಿಸುತ್ತಲಿ. ಕರುಣಿಸು ಗುರು ಭಗವಾನ್. ಗುರು ಪ್ರೇಮದ ಸಾಕಾರ. ಮಾಬಲನಾಂತರ್ಯ
ಕಾರ್ಯವ ಗುರು ತಿಳಿದನು, ಹಿರಿದಾದುದ ಕೇಳಿದೆ ನೀನೆಂದನು. ಕೇಳುವೆ ದತ್ತನ ಅಪ್ಪಣೆಯನು ತಲಿ, ದತ್ತಾತ್ರೇಯ ಭಗವಾನ್ ಗುರು ಪ್ರೇಮದ ಸಾಕಾರ, ಗುರು ಪ್ರೇಮದ ಸಾಕಾರ.